ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಪರಿಹಾರ ನೀಡಿದ ಹಿನ್ನೆಲೆಯಲ್ಲಿ ಡಿಸಿ ಕಾರು ಜಪ್ತಿ ಮಾಡಲಾಗಿದೆ. ಹಾಸನ ಹಿರಿಯ ಸಿವಿಲ್ ನ್ಯಾಯಾಧೀಶರಿಂದ ಆದೇಶ ಹೊರಬಿದ್ದಿದೆ. ಜಿಲ್ಲಾಧಿಕಾರಿ ಕಾರಿನ ಮುಂದೆ ದೂರುದಾರ ಕುಳಿತಿದ್ದಾರೆ. ರೈತರ ನಡೆಗೆ ಹಾಸನದ ಜಿಲ್ಲಾಧಿಕಾರಿ ಪೇಚಿಗೆ ಸಿಲುಕಿದ್ದಾರೆ. 11,22,000 ರೂಪಾಯಿ ಪರಿಹಾರದ ಮೊತ್ತ ಬಾಕಿ ಉಳಿಸಿಕೊಂಡಿದ್ರು. ಹಾಗಾಗಿ ಪರಿಹಾರವನ್ನ ನೀಡದೇ ಇರುವಂತಹ ಹಿನ್ನೆಲೆ ಜಪ್ತಿಗೆ ಕೋರ್ಟ್ ಈಗ ಆದೇಶ ಹೊರಡಿಸಿದೆ. ಪೇಚಿಗೆ ಸಿಲುಕಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗಳು. ಜಿಲ್ಲಾಧಿಕಾರಿ ಕಾರಿನ ಮುಂದೆನೆ ದೂರುದಾರರು ಕುಳಿತಿದ್ದಾರೆ. ಯಗಚಿ ನಾಲೆಗಾಗಿ ಭೂಮಿಯನ್ನ ಕಳೆದುಕೊಂಡಿದ್ದ ದೂರುದಾರರು ಸುಮಾರು 20 ವರ್ಷದ ಹಿಂದೆ ಭೂಮಿಯನ್ನ ಕಳೆದುಕೊಂಡಿದ್ರು ರೈತರು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಡಿಸಿ ಕಾರು ಜಪ್ತಿ ಮಾಡಲಾಗಿದೆ ಒಂದು ಕಡೆ, ಇನ್ನೊಂದು ಕಡೆ ದೂರುದಾರರು ಅವರ ಕಾರಿನ ಮುಂದೆ ಕುಳಿತುಕೊಂಡಿರುವಂತಹ ದೃಶ್ಯ ಅದು. ಸುಮಾರು 11,22,000 ರೂಪಾಯಿ ಪರಿಹಾರದ ಮೊತ್ತ ಬಾಕಿ ಹಿನ್ನೆಲೆಯಲ್ಲಿ ದೂರು ನೀಡಿದ್ದಾರೆ. ಸರಿಯಾಗಿ ಪರಿಹಾರವನ್ನ ನೀಡಿಲ್ಲ ಅಂತ ಹೇಳಿ ನಾಗಮ್ಮ, ಲಕ್ಷ್ಮೇಗೌಡ, ಜಗದೀಶ್ ಈ ಮೂವರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ರು. ಹೆಚ್ಚಿನ ನಾಲೆಗೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಕೋರ್ಟ್ ಆದೇಶಿಸಿದ ರೀತಿ ಇದುವರೆಗೆ ದುಡ್ಡು ಕಟ್ಟಲಿಲ್ಲ. ಆದ್ದರಿಂದ ಕೋರ್ಟ್ ಆದೇಶಿಸಿದ ರೀತಿ 11,22,529 ರೂಪಾಯಿ ಬ್ಯಾಲೆನ್ಸ್ ಇದೆ. ಅದಕ್ಕೆ ಕೋರ್ಟ್ ಅಟ್ಯಾಚ್ ಆಗಿದೆ. ಅದರಿಂದ ಡಿ.ಸಿ ಕಾರನ್ನು ಅಟ್ಯಾಚ್ ಮಾಡಿದ್ವಿ. ಯಾವಾಗ ಸರ್ ಇದು ಪ್ರಕರಣದ ಇದಾಗಿದೆ? ಸುಮಾರು 20 ವರ್ಷ ಆಯಿತು. 20 ವರ್ಷ ಆಯಿತು. ಅಂದರೆ ಭೂಮಿ ಇವ್ರದ್ದು ಹೆಚ್ಚಿನ ನಾಲೆಗೆ ಹೋಗಿತ್ತು. ಹೆಚ್ಚಿನ ನಾಲೆಗಾಗಿ ಸ್ವಾಧೀನಪಡಿಸ್ಕೊಂಡು. ಯಾವ ಊರು ಸರ್? ಭಕ್ತರವಳ್ಳಿ, ಭಕ್ತರು ಆಲೂರು ತಾಲೂಕು, ಕುಂದೂರು ಹೋಬಳಿ. ಇಬ್ಬರು ಏನಂತ ಆದೇಶ ಮಾಡಿದೆ ಕೋರ್ಟ್? ಒಂದು ಗುಂಟೆಗೆ 40,000 ರೂಪಾಯಿ ಆದೇಶ ಆಗಿದೆ. ಸರ್ಕಾರ ಕೊಟ್ಟಿಲ್ಲ. ಸುಮಾರು 2 ವರ್ಷ ಆಗಿತ್ತು ಆದೇಶ ಆಗಿ, ಇದುವರೆಗೆ ದುಡ್ಡು ಕಟ್ಟಲಿಲ್ಲ. ಟೋಟಲ್ 11 ಲಕ್ಷವರೆಗೆ. 11 ಲಕ್ಷ ಈ ಕೇಸ್ನಿಂದ. ಈಗ ಡಿ.ಸಿ ಕಾರ್ನ ಅಟ್ಯಾಚ್ ಆಗಿದೆ.